ಕಿತ್ತೂರಿನ ಕಿಡಿ ವೀರರಾಣಿ ಚೆನ್ನಮ್ಮ. ಹೆಮ್ಮೆ ಮತ್ತು ಗಾಂಭೀರ್ಯದ ಧ್ವನಿ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ನಾವು ತಿರುವಿ ಹಾಕಿದಾಗ ನಮಗೆ ಮೊಟ್ಟಮೊದಲ ಬಾರಿಗೆ ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದ ಸಿಂಹಿಣಿಯಂತೆ ಕಾಣುವುದು ಕಿತ್ತೂರು ರಾಣಿ ಚೆನ್ನಮ್ಮ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗಿಂತಲೂ ಸುಮಾರು 3 ದಶಕಗಳ ಮೊದಲೇ ಬ್ರಿಟಿಷರ ಅನ್ಯಾಯದ ವಿರುದ್ಧ ಕತ್ತಿ ಎತ್ತಿದ ಈ ವೀರಮಾತೆ 18ನೇ ಶತಮಾನದ ಅಂತ್ಯದಲ್ಲಿ ಬೆಳಗಾವಿಯ ಕಾಕತಿಯಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಸಾಮಾನ್ಯ ಹೆಣ್ಣು ಮಕ್ಕಳ ಹವ್ಯಾಸಗಳಿಗಿಂತ ದೂರವಿದ್ದ ಚೆನ್ನಮ್ಮ ಕುದುರೆ ಸವಾರಿ, ಖಡ್ಗ ಚಾಲನೆ ಮತ್ತು ಬಿಲ್ಲುಗಾರಿಕೆಯಲ್ಲಿ ಮಿಂಚಿನ ವೇಗವನ್ನು ಮೈಗೂಡಿಸಿಕೊಂಡಿದ್ದರು. ಇವರ ಈ ಅಪ್ರತಿಮ ಶೌರ್ಯ ಮತ್ತು ಸಾಹಸ ಪ್ರವೃತ್ತಿಯನ್ನು ಕಂಡೇ ಕಿತ್ತೂರಿನ ಅರಸರಾದ ಮಲ್ಲಸರ್ಜ ಅವರು ಚೆನ್ನಮ್ಮನವರನ್ನು ಮೆಚ್ಚಿ ವಿವಾಹವಾದರು. ಕಿತ್ತೂರಿನ ರಾಣಿಯಾದ ಮೇಲೆ ಅವರು ಕೇವಲ ಅರಮನೆಗೆ ಸೀಮಿತವಾಗದೆ ರಾಜ್ಯದ ಆಡಳಿತ ಮತ್ತು ರಕ್ಷಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರು. ವಿಧಿಯ ಆಟ ಬೇರೆಯೇ ಇತ್ತು. ಅರಸ ಮಲ್ಲಸರ್ಜ ಮತ್ತು ಅವರ ಪುತ್ರ ಇಬ್ಬರೂ ಅಕಾಲಿಕವಾಗಿ ಮರಣ ಹೊಂದಿದಾಗ ಇಡೀ ಕಿತ್ತೂರು ಸಂಸ್ಥಾನವು ಕತ್ತಲೆಯಲ್ಲಿ ಮುಳುಗಿತು. ಉತ್ತರಾಧಿಕಾರಿ ಇಲ್ಲದ ರಾಜ್ಯವನ್ನು ಉಳಿಸಿಕೊಳ್ಳಲು ಮತ್ತು ಬ್ರಿಟಿಷರ ಕಪಿಮುಷ್ಟಿಯಿಂದ ರಕ್ಷಿಸಲು ಚೆನ್ನಮ್ಮ ಶಿವಲಿಂಗಪ್ಪ ಎಂಬ ಬಾಲಕನನ್ನು ದತ್ತು ಪಡೆದು ಸಿಂಹಾಸನದ ವಾರಸುದಾರನೆಂದು ಘೋಷಿಸಿದರು. ಈ ಸಂದಿಗ್ಧ ಪರಿಸ್ಥಿತಿಯನ್ನು ಬಂಡವಾಳ ಮಾಡಿಕೊಂಡ ಬ್ರಿಟಿಷ್ ಏಜೆಂಟ್ ಥ್ಯಾಕರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕುತಂತ್ರದ ನೀತಿಯನ್ನು ಹೇರಿ ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಸಂಚು ರೂಪಿಸಿದನು. ಬ್ರಿಟಿಷರ ಈ ಅಹಂಕಾರದ ಆದೇಶವನ್ನು ರಾಣಿ ಚೆನ್ನಮ್ಮ ಕಿಂಚಿತ್ತೂ ಅಳುಕದೆ ಕೆಚ್ಚೆದೆಯಿಂದ ಧಿಕ್ಕರಿಸಿದರು. ನಮ್ಮ ನಾಡು, ನಮ್ಮ ಮಣ್ಣು, ನಿಮಗೆ ಕಪ್ಪ ಕೊಡಲು ನಾವೇಕೆ ಕೊಡಬೇಕು? ನೀವೇನು ನಮ್ಮ ಜೊತೆ ಉಳುಮೆ ಮಾಡಿದ್ದೀರಾ, ಬಿತ್ತಿದ್ದೀರಾ, ಅಥವಾ ನೀರು ಹರಿಸಿದ್ದೀರಾ ಎಂದು ಅವರು ಗುಡುಗಿದ ಧ್ವನಿ ಇಂದಿಗೂ ಕನ್ನಡಿಗರ ನರನಾಡಿಗಳಲ್ಲಿ ವಿದ್ಯುತ್ ಸಂಚಲನ ಉಂಟುಮಾಡುತ್ತದೆ. 1824ರಲ್ಲಿ ನಡೆದ ಮೊದಲ ಯುದ್ಧದಲ್ಲಿ ರಾಣಿ ಚೆನ್ನಮ್ಮ ಮತ್ತು ದಳಪತಿ ಅಮಾತೂರು ಬಾಳಪ್ಪ ಅವರ ಸಿಡಿಲಿನಂತಹ ದಾಳಿಗೆ ಬ್ರಿಟಿಷ್ ಸೈನ್ಯವು ದಿಕ್ಕಾಪಾಲಾಗಿ ಓಡಿತು ಮತ್ತು ಅಹಂಕಾರಿ ಥ್ಯಾಕರೆ ಹತನಾದನು. ಇದು ಭಾರತೀಯ ಇತಿಹಾಸದಲ್ಲಿ ಬ್ರಿಟಿಷರಿಗೆ ಎದುರಾದ ದೊಡ್ಡ ಸೋಲುಗಳಲ್ಲಿ ಒಂದಾಗಿತ್ತು. ಆದರೆ ಬ್ರಿಟಿಷರು ಮೋಸಗಾರರಾಗಿದ್ದರು. 2ನೇ ಯುದ್ಧದಲ್ಲಿ ಅವರು ಬೃಹತ್ ಸೈನ್ಯದೊಂದಿಗೆ ಮರಳಿ ಬಂದರು. ಇದಕ್ಕಿಂತಲೂ ಘೋರವಾದದ್ದು ಏನೆಂದರೆ ಕೋಟೆಯ ಒಳಗಿದ್ದ ಕೆಲವು ದೇಶದ್ರೋಹಿಗಳು ಮಾಡಿದ ದ್ರೋಹ. ಅಂತಿಮ ಕ್ಷಣದಲ್ಲಿ ತೋಪುಗಳಿಗೆ ಬೇಕಾದ ಗನ್ ಪೌಡರ್ ಬದಲು ಸಗಣಿ ಮತ್ತು ಬೂದಿ ತುಂಬಿಸಿ ಮೋಸ ಮಾಡಿದ್ದರಿಂದ ವೀರರಾಣಿಯ ಸೈನ್ಯವು ಅಸಹಾಯಕವಾಯಿತು. ಕಿತ್ತೂರು ಬ್ರಿಟಿಷರ ವಶವಾಯಿತು. ಇತರಾದ ಚೆನ್ನಮ್ಮನವರನ್ನು ಬೈಲಹೊಂಗಲದ ಕಾರಾಗೃಹದಲ್ಲಿ ಸೆರೆಯಿಡಲಾಯಿತು. ಕತ್ತಲ ಕೋಣೆಯಲ್ಲಿದ್ದರೂ ಅವರ ಮನಸ್ಸು ಮಾತ್ರ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಮಿಡಿಯುತ್ತಿತ್ತು. ನಿರಂತರ ಪ್ರಾರ್ಥನೆ ಮತ್ತು ದೇಶದ ಚಿಂತನೆಯಲ್ಲಿಯೇ ತೊಡಗಿದ್ದ ಈ ವೀರಮಾತೆ ಫೆಬ್ರವರಿ 2, 1829ರಂದು ಕಾರಾಗೃಹದಲ್ಲಿಯೇ ಕೊನೆಯುಸಿರೆಳೆದರು. ಚೆನ್ನಮ್ಮ ಹಚ್ಚಿದ ಆ ಕ್ರಾಂತಿಯ ಕಿಡಿ ಆರಿಹೋಗಲಿಲ್ಲ. ಅವರ ನಿಷ್ಠಾವಂತ ಅನುಯಾಯಿ ಸಂಗೊಳ್ಳಿ ರಾಯಣ್ಣನ ಮೂಲಕ ಅದು ಕಾಳ್ಗಿಚ್ಚಾಗಿ ಹರಡಿತು. ಇಂದಿಗೂ ಕಿತ್ತೂರು ಉತ್ಸವವು ಆ ವೀರವನಿತೆಯ ಅಪ್ರತಿಮ ತ್ಯಾಗ ಮತ್ತು ಶೌರ್ಯವನ್ನು ಸಾರುತ್ತಲೇ ಇದೆ. ಭಾರತದ ಸ್ವಾತಂತ್ರ್ಯದ ಮೊದಲ ಕಿಡಿಯಾಗಿ ಬೆಳಗಿದ ರಾಣಿ ಚೆನ್ನಮ್ಮನವರ ಹೆಸರು ಎಂದೆಂದಿಗೂ ಅಮರ.